ಬಂಡೀಪುರದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಕಾಡ್ಗಿಚ್ಚು. ಭಯಾನಕ ಬೆಂಕಿಗೆ ಜೀವ ಸಂಕುಲ ಸರ್ವನಾಶ ಆಗ್ತಾ ಇದೆ. ಜಿಂಕೆ, ಕೋತಿ, ಹಾವು, ಮೊಲ, ಅಳಿಲುಗಳು ಸಾವನ್ನಪ್ತಾ ಇದೆ. ಬಂಡೀಪುರದಲ್ಲಿ ಈಗ ಆಲ್ರೆಡಿ ಸಾವಿರಾರು ಎಕರೆ ಕಾಡು ಸರ್ವನಾಶ ಆಗ್ತಾ ಇರುವಂತದ್ದು. ಭಯಾನಕ ಬೆಂಕಿಗೆ ಜೀವ ಸಂಕುಲಗಳು ಕೂಡ ಸರ್ವನಾಶ ಆಗ್ತಾ ಇದೆ. ಅಲ್ಲಿರುವಂತಹ ಕಾಡು ಪ್ರಾಣಿಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಬೆಂಕಿಯಲ್ಲಿ ಬೆಂದು ಕರಕಲಾಗ್ತಾ ಇದ್ದಾವೆ ಪ್ರಾಣಿಗಳು. 10 ಪ್ರಾಣಿಗಳು ಬೆಂಕಿಗೆ ಆಹುತಿ ಆಗ್ತಾ ಇದೆ. 10,000ಕ್ಕೂ ಅಧಿಕ ಎಕರೆ ಅರಣ್ಯ ಈಗ ಆಲ್ರೆಡಿ ಭಸ್ಮವಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತ ಪ್ರಾಣಿಗಳು ಕೂಡ ಸುಟ್ಟು ಕರಕಲಾಗಿದೆ. ಸರ್ವನಾಶ ಆಗ್ತಾ ಇದ್ದಾವೆ ಅಲ್ಲಿರುವಂತಹ ಪ್ರಾಣಿಗಳು. 6ನೇ ದಿನವೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಬೆಂಕಿ. ಅರಣ್ಯ ಸಿಬ್ಬಂದಿ, ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬೆಂಕಿಯನ್ನ ನಂದಿಸೋದಕ್ಕೋಸ್ಕರ ಕೇರಳದ ಗಡಿಗೂ ಕೂಡ ವ್ಯಾಪಿಸ್ತಾ ಇದೆ ಕಾಡ್ಗಿಚ್ಚು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಒಂದು ಅಲ್ಲಿ ಪ್ರಮುಖವಾಗಿ ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನ ಮಾಡ್ಲಾಗ್ತಾ ಇದ್ರು ಕೂಡ ಇದುವರೆಗೂ ಬೆಂಕಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಎಡಭಾಗದ ದೃಶ್ಯಗಳಲ್ಲಿ ಅಲ್ಲಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಲಾಗಿರುವಂತದ್ದು. ಮತ್ತು ಒಂದು ಬಲಭಾಗದ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕಾಡು ಪ್ರಾಣಿಗಳು ಸುಟ್ಟು ನಾಶವಾಗಿವೆ ಅನ್ನೋದನ್ನ ನೀವು ನೋಡ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಕೂಡ ಮನಸ್ಸು ಕರಗುವಂತಹ ದೃಶ್ಯಗಳು. ಯಾಕೆಂದ್ರೆ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಅಲ್ಲಿ ಸುಟ್ಟು ನಾಶವಾಗ್ತಾ ಇದ್ದಾವೆ, ಸಾವನ್ನಪ್ತಾ ಇರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಒಂದ್ ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೂ ಕೂಡ ಬೆಂಕಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. Bandipur is on fire. ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಈಗ ಅಟ್ ಪ್ರೆಸೆಂಟ್ ಯಾವ ರೀತಿಯಾಗಿ ಬೆಂಕಿಯನ್ನು ನಂದಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ ಅಲ್ಲಿರುವಂತ ಸಿಬ್ಬಂದಿ ಅಂತ? ಪೃಥ್ವಿ, ಏನಂದ್ರೆ ಕಳೆದ 6 ದಿನಗಳ ಹಿಂದೆ ಏನು ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಾಶಿ ಒಬ್ಬ ಕಿಡಿಗಡೆ ಒಬ್ಬ ಏನು ಬೆಂಕಿ ಹಚ್ಚಿದ, ಅದು ಇಡೀ ಕಾಡನ್ನ ಆವರಿಸಿ ಈಗ ಇದುವರೆಗೆ ಸುಮಾರು 10,000 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶವನ್ನು ಆಯ್ಕೆ ತೆಗೆದುಕೊಂಡಿದೆ. ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಅಂದ್ರೆ ಅರಣ್ಯ ಸಿಬ್ಬಂದಿ ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಮತ್ತು ಅಗ್ನಿಶಾಮಕ ದಳದವರು, ಬಟ್ 600ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆ ಹಗಲಿರುಳು ಕಾರ್ಯಾಚರಣೆ ನಡೆಸಿ ಒಂದು ಬೆಂಕಿಯನ್ನು ನಿನ್ನೆ ಬೆಳಿಗ್ಗೆ ಒಂದು ಹತೋಟಿಗೆ ತಂದಿದ್ರು. ಅದನ್ನ ನಿನ್ನೆ ಮಧ್ಯಾಹ್ನ ನಂತರ ಮಧ್ಯದಲ್ಲಿ ಎಷ್ಟಾದಂತೆ ಮತ್ತೆ ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಂಡು ಮತ್ತಷ್ಟು ವ್ಯಾಪಿಸಿ ಮತ್ತಷ್ಟು ಅರಣ್ಯ ನಾಶ ಆಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅರಣ್ಯ ನಾಶದ ಜೊತೆಗೆ ಪ್ರಾಣಿಗಳು ದಿಕ್ಕಾಪಾಲ ಓಡಿ ಹೋಗಿವೆ. ಮೊದಲೇ ಕುಡಿಯೋ ನೀರು ಬೇಸಿಗೆ ಆದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು. ಈ ನಡುವೆ ಉರಿಯೋ ಬೆಂಕಿ ತುಪ್ಪ ರೀತಿ ಆ ಒಂದು ಪ್ರಾಣಿಗಳ ಪರಿಸ್ಥಿತಿ ನಿರ್ಮಾಣ. ನೀವು ಅಲ್ಲಿ ದೃಶ್ಯಗಳನ್ನು ನೋಡಬಹುದು, ಮೊಲ ಇರ್ಬೋದು, ಹಾವಿರ್ಬೋದು, 10 ಬಗೆಯ ಒಂದು ಅಪರೂಪದ ಸರೀಸೃಪಗಳು ಅಲ್ಲಿ ಬೆಂಕಿಗೆ ಆಹುತಿಯಾಗಿವೆ. ನೀವು ಅದನ್ನು ಕಣ್ಣಾರೆ ನೋಡ್ಬೋದು, ಅಲ್ಲಿ ದೃಶ್ಯಗಳನ್ನು ನೋಡಬಹುದು. ಅಲ್ಲಿ ಸ್ವಯಂ ಸೇವಕರು ಏನು ಅಲ್ಲಿ ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸಂಜಯ್ ಗುಬ್ಬಿ ಅವರಿದ್ದಾರೆ, ವನ್ಯಜೀವಿ ತಜ್ಞರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸಂಜಯ್ ಗುಬ್ಬಿ ಅವರೇ. ನಮಸ್ಕಾರ. 10 ಎಕರೆ ಕಾಡು ಸಂಪೂರ್ಣವಾಗಿ ನಾಶ ಆಗಿದೆ ಬೆಂಕಿಯಿಂದ. ಮತ್ತೊಂದ್ ಕಡೆ ಅಲ್ಲಿ ಆ ಕಾಡು ನಾಶ ಆಗೋದ್ರ ಜೊತೆಗೆ ಪ್ರಾಣಿಗಳು ಕೂಡ ಸಾವನ್ನಪ್ತಾ ಇರುವಂತದ್ದು, ಏನ್ ಹೇಳ್ತೀರಾ ಅಂತ? ಖಂಡಿತ. ಪ್ರತಿ ವರ್ಷ ಈಗ ಅದರಲ್ಲೂ ಪ್ರಮುಖವಾಗಿ ಬಂಡೀಪುರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣ್ತಿರೋದು ಭಾರಿ ಆಘಾತಕಾರಿ ವಿಚಾರ. ಇದು ಮರಗಿಡಗಳು 10 ಅಲ್ಲ, ಸಾವಿರಾರಲ್ಲ, ಲಕ್ಷಾಂತರ ಮರಗಿಡಗಳು ಸುತ್ತೋಗಿರ್ತದೆ. ಮರಗಿಡ ಒಟ್ಟಿಗೆ ಚಿಕ್ಕ ಪುಟ್ಟ ಪ್ರಾಣಿಗಳು, ಸರೀಸೃಪಗಳು, ಓಡಕ್ಕಾಗ್ದಲೇ ಇರುವಂತ ಪುಟ್ಟ ಮರಿಗಳು, ಹುಲಿ ಮರಿಗಳು ಇರ್ಬೋದು, ಚಿರತೆ ಮರಿಗಳು ಇರ್ಬೋದು, ಆನೆ ಮರಿಗಳು ಇರ್ಬೋದು, ತಪ್ಪಿಸ್ಕೊಳಕ್ಕಾಗ್ದಿದ್ದಂತಹ 10 ಪ್ರಾಣಿಗಳಾಗ್ಲೇ ಸತ್ತೋಗಿರ್ತದೆ. ಕೆಲವು ನಮಗೆ ಕಾಣಿಸ್ಬೋದು, ಸಾಕಷ್ಟು ಪ್ರಾಣಿಗಳು ಕಾಣೋದೇ ಇಲ್ಲ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಜಿಂಕೆಗಳು, ಏನು ನಾವು ಚುಕ್ಕೆ ಜಿಂಕೆ, ಸಾರಗ ಅಂತ ಕರಿತೀವಿ, ಅದೆಲ್ಲ ಬೆದೆಗೆ ಬಂದಿರ್ತದೆ. ಹಾಗಾಗಿ ಅವುಗಳಿಗೆಲ್ಲ ಮರಿ ಇರ್ತದೆ. ಇವಾಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜಿಂಕೆಗಳಿಗೆ, ಸಾರಗಗಳು, ಹುಲಿಗಳಿಗೆ, ಚಿರತೆಗಳಿಗೆ, ಕಾಡುನಾಯಿಗಳಿಗೆ ಬಹಳ ಪ್ರಮುಖವಾದ ಆಹಾರವಾದ ಸಾರಗಗಳ ಮರಿಗಳಿರ್ತದೆ. ಸಾವಿರಾರು ಮರಿಗಳಿರ್ತದೆ. ಸಾಕಷ್ಟು ಮರಿಗಳು ಸಹ ಸತ್ತೋಗಿರುವಂತಹ ಸಾಧ್ಯತೆ ಇರ್ತದೆ ಇವಾಗ. ಅಲ್ಲ, ಮತ್ತೊಂದ್ ಕಡೆ 10,000 ಎಕರೆ ಈ ಒಂದು ಕಾಡಿಗೆ ಬೆಂಕಿ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ 10,000 ಎಕರೆ ಒಳಗಿರುವಂತ ಪ್ರಾಣಿಗಳು, ಹಾಗೆ ಅದರ ಹೊರಭಾಗದಲ್ಲಿ ಇರುವಂತ ಪ್ರಾಣಿಗಳು, ಅಂದ್ರೆ ಆ ಒಂದು ಹೀಟು
ಅಲ್ಲಿ ಇನ್ನೂ ಉಳ್ಕೊಂಡಿರುವಂತ ಪ್ರಾಣಿಗಳಿಗೂ ಯಾವ ರೀತಿಯಾಗಿ ಬದುಕೋದಕ್ಕೂ ಕೂಡ ಕಷ್ಟ ಆಗಿರುತ್ತೆ ಅಂತ. ಅದು ಸಹ ಬಹಳ ದೊಡ್ಡ ಆತಂಕದ ವಿಚಾರ. ಅದರೊಟ್ಟಿಗೆ ಏನು ಅಂದ್ರೆ ಈಗ ಮಳೆ ಬರೋ ಸಮಯ ಬರ್ತದೆ ಜೂನ್ ನಲ್ಲಿ. ಮಳೆ ಬರೋದಕ್ಕೋಸ್ಕರ ಲಕ್ಷಾಂತರ ಗಿಡಗಳ ಬೀಜಗಳು ಕಾಯ್ತಾ ಇರ್ತದೆ, ಮಳೆ ಬಂದು ಚಿಗುರೊಡೆದು ಅವು ಮರಗಳಾಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ. ಆದ್ರೆ ಈ ತರ ಲಕ್ಷಾಂತರ ಬೀಜಗಳು ಸಹ ಸುಟ್ಟೋಗಿರ್ತದೆ. ಮತ್ತೆ ಈಗಿರೋ ಪ್ರಾಣಿಗಳಿಗೂ ಸಹ ಆಹಾರದ ಕೊರತೆ ಉಂಟಾಗ್ತದೆ ಈ ತರ ಬೆಂಕಿ ಆದ್ರೆ. ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಅಧಿಕಾರಿಗಳು ಏನು ಅಧಿಕಾರಿ ಒಬ್ರು ಬಂಡೀಪುರದಲ್ಲಿ ಇದ್ರು, ಇವಾಗ ಅವ್ರಿಗಾಗ್ಲೇ ಅಲ್ಲಿಂದ ಸ್ಥಳಾಂತರವಾಗಿ 3 ತಿಂಗಳಾಗಿತ್ತು, 2 ತಿಂಗಳು 3 ತಿಂಗಳಾಗಿ. ಆದ್ರೂ ಅವ್ರು ಪ್ರಭಾರವಾಗಿ ಬಂಡೀಪುರನ ವಹಿಸ್ಕೊಂಡು ಅವರೇ ಮುನ್ನುಗ್ಗಿ ಅವರೇ ನನಗೆ ಬೇಕು ಬೇಕು ಅಂತೇಳಿ ಪ್ರಭಾರ ವಹಿಸ್ಕೊಂಡು ಅಲ್ಲಿ ಬಂಡೀಪುರದಲ್ಲಿ ಇರ್ತಿರ್ಲಿಲ್ಲ. ಅವ್ರಿಗೆ ಯಾಕೆ ಅಧಿಕಾರ ಕೊಡ್ಬೇಕಿತ್ತು? ಬಂಡೀಪುರದ ಪ್ರಭಾರವಾಗಿ ಇನ್ಚಾರ್ಜ್ ಆಗಿ ಅವ್ರನ್ನ ಯಾಕೆ ನೇಮಿಸಬೇಕಿತ್ತು? ಬೇಕಿರ್ಲಿಲ್ಲ. ಬಂಡೀಪುರ ದೊಡ್ಡ ಪ್ರದೇಶ, ಆ ಪ್ರದೇಶಕ್ಕೆ ಒಬ್ಬ ಯುವಕ ಚೆನ್ನಾಗಿ ಓಡಾಡುವಂತಹ ಒಬ್ಬ ಅಧಿಕಾರಿ ಇರ್ಬೇಕಿತ್ತು. ಇವ್ರು 2 ತಿಂಗಳಲ್ಲಿ ನಿವೃತ್ತಿ ಹೊಂದುತ್ತಾರೆ ಈಗಿರೋ ಅಧಿಕಾರಿ. ಅವ್ರ ಕಾಡಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅಂತವ್ರಿಗೆ ಯಾಕೆ ನೇಮಕ ಮಾಡಬೇಕಿತ್ತು? ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂತಹ ದೊಡ್ಡ ರಾಷ್ಟ್ರೀಯ ಉದ್ಯಾನಕ್ಕೆ ಯಾಕೆ 2 ತಿಂಗಳಲ್ಲಿ ನಿವೃತ್ತಿ ಹೊಂದಿರುವಂತವ್ರಿಗೆ ಅಧಿಕಾರ ಕೊಡಬೇಕಿತ್ತು? ಬಹಳ ಮುಖ್ಯವಾದ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಸಂಜಯ್ ಗುಬ್ಬಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ವನ್ಯಜೀವಿ ತಜ್ಞರಾಗಿರುವಂತ ಜೋಸೆಫ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತಾ ಇದ್ದೀರಾ? ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಂತವ್ರಿಗಾದ್ರೂ ಕೂಡ ತುಂಬಾ ನೋವಾಗುತ್ತೆ. ಅದರಲ್ಲೂ ನೀವು ಯಾವಾಗ್ಲೂ ಕೂಡ ಬಂಡೀಪುರಕ್ಕೆ ಹೋಗ್ತಾ ಇದ್ದಂತವ್ರು. ಅಲ್ಲ, ನಿನ್ನೆ ಹೋಗಿದ್ದೆ. ಇಷ್ಟ ಹೇಳ್ಬೇಕಂದ್ರೆ ಕಣ್ಣೀರ್ ಬರ್ಬೇಕಷ್ಟೇ, ಆ ತರ ಮಾಡಿಕ್ ಬಿಟ್ಟಿದ್ದಾರೆ. ಎಸ್ ಎಸ್, ಇವರು ಕೇವಲ ಈಗ ಸಂಜಯ್ ಗುಬ್ಬಿ ಅವ್ರು ಹೇಳ್ದಂಗೆ ನಾನು ಕೇಳಿಸ್ಕೊತಿದ್ದೆ, ಕೇವಲ ಒಂದು ಅಧಿಕಾರಕ್ಕೋಸ್ಕರ ನಾವು 6,000 ಹೆಕ್ಟೇರ್ ಕಳ್ಕೊಂಡಿದೀವಿ. ಬರೀ ಹೆಕ್ಟೇರ್ ಇಲ್ಲ, ಆ ಬಯೋಟೆಕ್, ಎಕಲಾಜಿ ಎಲ್ಲ ಹೋಯ್ತು, ಪ್ರಾಣಿಗಳು ಹೋಯ್ತು, ಎಲ್ಲ ತರ ಹೊರಟೋಯ್ತು, ಕೀಟಗಳು ಹೋಯ್ತು. ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾರೆ? ನಾವ್ ಹೇಳೋದಂದ್ರೆ ನಾವಂತ ಒಂದು ವ್ಯಕ್ತಿ ಇವ್ರ ನೆಗ್ಲಿಜೆನ್ಸ್ ಇಂದ ಆಗಿರೋದು ಇದು. ಒಂದು ನಮ್ಮ ಫೀಲ್ಡ್ ಡೈರೆಕ್ಟರ್ ಸ್ಪಾಟ್ ಆಗಿ ಇಳ್ದವ್ರೆ ಈ ತರ ಹಾಗೆ ಆಗತ್ತೆ ಅಂದ್ಬಿಟ್ಟು ಸರ್ಕಾರಕ್ಕೆ ಗೊತ್ತಿರ್ಬೇಕಾಗಿತ್ತು. ಸಮ್ಮರ್ ಇದ್ದಾಗ, ಬೇಸಿಗೆ ಬಂದಾಗ ಕಾಡ್ಗಿ ಫೈರ್ ಹಾಗೆ ಆಗತ್ತೆ ಅಂತ ಟೈಮ್ ಒಳಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಾಯ್ತು. ಈಗ ಬಂದ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು ನಾಟಕ ಆಡ್ಕೊಂಡು ನಿನ್ನೆ ಹೋಗಿದೆ. ಮಿನಿಸ್ಟ್ರು ಬಂದಿದ್ರು, ಅಲ್ಲಿ ಎಲ್ಲರೂ ಇದ್ರು, ನಾನು ಮಧ್ಯಾಹ್ನ ಇದ್ದೆ. ಅಲ್ಲಿ ಸುಡ್ತಾ ಇದೆ, ಇವ್ರು ಸುಮ್ನೆ ನಿಂತಿದ್ದಾರೆ. ಏನೋ ಇವ್ರು ಮಾವೊಂದು ಪ್ರಾಪರ್ಟಿ ಏನ್ ಬೇಕಾರ ಮಾಡ್ಕೋಬಹುದು ಅಂತಾರ. ಇದೆಲ್ಲ ಯಾಕ್ರಿ ಬೇಕು ನಮಗಿದು? ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಒಬ್ಬರು ವ್ಯಕ್ತಿಗೆ ಉಳಿಸ್ಕೊಳಕ್ಕೋಸ್ಕರ ಇಷ್ಟು ನಮ್ಮ ಅರಣ್ಯ ಹಾಳು ಮಾಡ್ಕೋಬೇಕಾ? ಸಂಜಯ್ ಗುಬ್ಬಿ ಹೇಳ್ದಂಗೆ ಇದು ಬಹಳ ದೊಡ್ಡ ಅರಣ್ಯ ಇದು. ಎಲ್ರು ಬಂಡೀಪುರ್ ಬಗ್ಗೆ ಮಾತಾಡ್ತಾರೆ, ಟೈಗರ್ ಬಗ್ಗೆ ಮಾತಾಡ್ತಾರೆ, ಆನೆಗಳ ಬಗ್ಗೆ ಮಾತಾಡ್ತಾರೆ. ಅದನ್ನ ಹೋಗಿ ನಾವು ಒಂದು ಇದು ಮಾಡ್ರೆ ಆಗ್ಬಿಡ್ತೀವಿ, ಡೆಸರ್ಟ್ ಮಾಡ್ದಂಗ್ ಮಾಡ್ಬಿಡಿದ್ದೀವಿ. ನಾ ಹೇಳೋದು ಇಷ್ಟೇ, ಈ ಸರ್ಕಾರದು ಮಿಸ್ಟೇಕ್ ಇದು. ಯಾರ್ ದುಡ್ಡು ತಗೊಂಡ್ರೋ, ಯಾರು ಏನ್ ಮಾಡ್ಕೊಂಡು ಇವ್ರನ್ನ ಕೂರಿಸ್ರೋ ಗೊತ್ತಿಲ್ಲ. ಇದು ಎನ್ಕ್ವೈರಿ ಹಾಕ್ಬೇಕು. ಯಾರ್ಯಾರ್ದು ಮಿಸ್ಟೇಕ್ ಇತ್ತು ಎಲ್ರಿಗೂ. ಇವ್ರ ಪ್ರತಿಷ್ಠೆಗಳಿಗೋಸ್ಕರ ಕಾಡ್ನೆ ಬಲಿ ಕೊಡ್ತಾ ಇದಾರಲ್ಲ ಅಂತ. ಅಟ್ಲೀಸ್ಟ್ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ 8,500 ಎಕರೆ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿದೆ ಅಂತ. ಇನ್ನೂ ಕೂಡ ಅಲ್ಲಿ ಬೆಂಕಿ ವ್ಯಾಪಿಸ್ತಾನೆ ಇದೆ, ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹೌದು, ನಾನ್ ನಿನ್ನೆ ಇದ್ನಲ್ಲ, ನೈಟ್ ಎಲ್ಲ ಆಯ್ತಲ್ಲ, ನಾನು ಈಗ ವಾಪಸ್ ಬಂದಿದ್ದೀನಿ, ಬೆಂಗಳೂರು ತಿರ್ಗಾ ಹೋಗ್ತಾ ಇದೀವಿ. 8,000 ಎಕರೆ ಅಲ್ಲ, ಇದು 4,500 ಮಿನಿಮಮ್ ಹೆಕ್ಟೇರು ಅಷ್ಟು ಅರಣ್ಯ. ಸರ್, ಒಂದು ನಾನ್ ನಿಮ್ಮ FB ಪೇಜ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ತುಂಬಾ ಒಳ್ಳೊಳ್ಳೆ ಇದನ್ನ ಪ್ರಾಣಿಗಳನ್ನೆಲ್ಲ ಸೆರೆ ಹಿಡಿತಾ ಇದ್ರಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ. ಬಟ್ ಈಗ ನೋಡ್ತಾ ಇದ್ರೆ ಹೇಗ್ ಅನ್ನಿಸ್ತಾ ಇದೆ ಅಂತ? ಎಂತವ್ರಿಗಾದ್ರೂ ಪರಾರಿ ಆಗ್ಬಿಟ್ಟಿದೆ. ನಿನ್ನೆ ನನ್ಗೆ ನೋಡಿದಂಗೆ ನನಗೆ ದುಃಖ ಆಗಿದೆ ಅಂದ್ರೆ, ಯಾವತ್ತೂ ನಾನು ಈ ತರ ಒಂದ್ ಘಟನೆ ನೋಡಿಲ್ಲ. ಒಂದ್ ಕಡೆ ಆನೆ ಹೋಗ್ತಿದೆ, ಗುಂಪಾನೆ ಮರಿ ಜೊತೆ ಇದೆ. ಒಂದು ಒಳ್ಳೆ ಟಸ್ಕರ್, ಅದು ನಮ್ ಗಾಡಿ ನೋಡ್ಬಿಟ್ಟು ಓಡೋಗ್ಬಿಡ್ತು. ಓಡೋಗಿ ಬೆಂಡ್ ಟರ್ನ್ ಮಾಡ್ಬೇಕಾದ್ರೆ ಆನೆನೆ ಬಿದ್ದೋಗ್ಬಿಡ್ತು. ಎಷ್ಟು ಗಾಬರಿ ಒಳಗಿದೆ ನೋಡಿ ಬೆಂಕಿಯಿಂದ ಆನೆಗಳು, ಪ್ರಾಣಿಗಳು. ಈ ತರ ನಾವ್ ಯಾವತ್ತೂ ನೋಡಿಲ್ಲ. ನಾವ್ ಕಾಡೋಗಿ ಓಡಾಡಿದೀವಿ, ಈ ತರ ಒಂದು ಆನೆ ಓಡ್ಬಿಟ್ಟು ಟರ್ನ್ ಮಾಡ್ಬೇಕಾದ್ರೆ ಬಿದ್ದಿರೋದು ನಾವ್ ನೋಡಿಲ್ಲ. ಅಷ್ಟು ಟ್ರಾಮ್ಯಾಟಿಕ್ ಆಗಿದೆ ಪ್ರಾಣಿಗಳಿಗೆ. ಈಗ ಏನಿಲ್ಲ, ಈಗ ತಕ್ಷಣನೇ ಕೂಡ್ಲೆ ಅವರು ಒಬ್ರು ಯಂಗ್ ಆಫೀಸರ್ನ
ಅಲ್ಲಿ ಕೂರ್ಸ್ಬೇಕು ಫೀಲ್ಡ್ ಡೈರೆಕ್ಟರ್ ಆಗಿ. ಓಕೆ ಈಗ ಆಯ್ತು, ಡ್ಯಾಮೇಜ್ ಆಗ್ಬಿಟ್ಟಿದೆ, ಮುಂದಕ್ಕಾದ್ರೂ ಆಗ್ಬಾರ್ದು. ಇನ್ನೊಂದೇನಂದ್ರೆ ಈಗ ನಾವ್ ನಿನ್ನೆ ನೋಡ್ದಂಗೆ ವಾಲಂಟಿಯರ್ಸ್ ಇಮೇಜ್ಗಳು ತೋರಿಸ್ತಾರೆ, ನಿಮ್ಮ ಟೆಲಿವಿಷನ್ಗೂ ಕಳ್ಸಿದೀನಿ ಈಗ 10 minutes ಬ್ಯಾಕ್. ಈ ಆನೆ ಲದ್ದಿ ಇದೆಯಲ್ಲ, ಅದು ಮಧ್ಯ ಅವರು ಎಲ್ಲ ಬೆಂಕಿ ಇಡ್ತಾವ್ರೆ, ಜನ ಅಲ್ಲಿ ಲೋಕಲ್ ಜನನೇ ಇಡ್ತಾ ಇರೋದು ಅದನ್ನ. ವಾಲಂಟಿಯರ್ಸ್ ಹೇಳ್ತಿರೋದಂದ್ರೆ 20 minutes ಬ್ಯಾಕ್ ಫೈರ್ ನ ಫಿನಿಶ್ ಮಾಡಿದಾರೆ, ಫೈಟ್ ಮಾಡಿದಾರೆ ಒಂದ್ ಕಡೆ ಹಿರೇಕೆರೆ ಒಳಗೆ. ವಾಪಸ್ ಬರ್ಬೇಕಾದ್ರೆ ನೋಡಿದ್ರೆ ಈ ಆ ಕಡೆ ಎಲ್ಲ ಕಡೆನೂ ಒಂದ್ 8 ಜಾಗ ಒಳಗೆ ಇವರು ಆನೆ ಲದ್ದಿ ಇಟ್ಕೊಂಡು ಮಧ್ಯ ಬೆಂಕಿ ಇಟ್ಬಿಟ್ಟು ಹೋಗಿರೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಬಂಡೀಪುರ ಅರಣ್ಯ ರಕ್ಷಣೆಗೆ ಧಾವಿಸುವಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಬಂಡೀಪುರ ಅರಣ್ಯದಲ್ಲಿ ಉಂಟಾಗಿರುವಂತಹ ಕಾಡ್ಗಿಚ್ಚಿನಿಂದ ವನ್ಯಜೀವಿಗಳು ಮತ್ತು ಅರಣ್ಯ ಸಂಪತ್ತು ಸಂಕಷ್ಟಕ್ಕೀಡಾಗಿದೆ. ಅರಣ್ಯ ಇಲಾಖೆ ಹಾಗೂ ಸ್ವಯಂ ಸೇವಕರ ಜೊತೆ ನಾವು ನಮ್ಮ ಸಹಾಯ ಹಸ್ತವನ್ನ ನೀಡೋಣ. ಕಾಡಿದ್ದರೆ ನಾಡು, ನಾವು ವನ್ಯಜೀವಿಗಳ ರಕ್ಷಣೆ ನಮ್ಮ ಹೊಣೆ. ಮನುಷ್ಯನ ಹಾಗೆ ಗಿಡ ಮರ ಮತ್ತು ವನ್ಯಜೀವಿಗಳು ಒಂದು ಜೀವವೇ ಅಂತ ಪುನೀತ್ ರಾಜ್ಕುಮಾರ್ ಅವರು ಟ್ವಿಟರ್ನಲ್ಲಿ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಬನ್ನಿ ಸಹಾಯ ಹಸ್ತವನ್ನ ಚಾಚೋಣ ಅನ್ನುವ ಒಂದು ಸಂದೇಶವನ್ನ ಕೂಡ ನೀಡಿರುವಂತದ್ದು. ಸ್ಯಾಂಡಲ್ವುಡ್ನ ಸಾಕಷ್ಟು ಜನ ನಟರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವನ್ಯಜೀವಿ ಸಂರಕ್ಷಣೆಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನೋಡಿದ್ವಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದೇ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿ ಕೆಲವೊಂದು ಫೋಟೋಗಳನ್ನ ಕೂಡ ಅಲ್ಲಿ ಹಾಕೊಂಡಿದ್ರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ. ನಂತರ ಗಣೇಶ್ ಅವರು ಕೂಡ ಕರೆಯನ್ನ ನೀಡಿದ್ರು. ಹಾಗೆ ದುನಿಯಾ ವಿಜಯ್ ಅವರು ಕೂಡ ಈಗ ಆ ಒಂದು ಕಾಡಿನತ್ತ ಧಾವಿಸಿರುವಂತದ್ದು. ನಿನ್ನೆ ಹೊರಟಿದ್ರು ಅವರು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕಡೆ ಸಾಕಷ್ಟು ಜನ ಹೋಗ್ತಾ ಇರ್ತೀವಿ, ಈ ಕಾಡಿನ ಒಳಗೆ ಹೋಗ್ಬೇಕು, ಮತ್ತು ಒಂದ್ ಕಡೆ ಟ್ರಕ್ಕಿಂಗ್ ಎಲ್ಲ ಹೋಗ್ತಾ ಇರ್ತಾರೆ, ಹಾಗೆ ಟ್ರಿಪ್ ಎಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ, ಸಂಕಷ್ಟಕ್ಕೀಡಾದಂತಹ ಸಂದರ್ಭದಲ್ಲಿ ಅದನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದೇ ಅನ್ನೋದನ್ನ ಕೂಡ ನಟರು ಟ್ವೀಟ್ ಅನ್ನ ಮಾಡಿ ಸಂದೇಶವನ್ನ ಸಾರ್ತಾ ಇದ್ದಾರೆ.